ಜನಗಳು ಸರಿ ಇಲ್ಲ. ಪ್ರಾಣ ಹೋಗಿದ್ರೆ ಪ್ರಾಣ ಕೊಡ್ತಾರೆ ಈ ಜನಗಳು. ಇದು ಸಾಮಾನ್ಯ ಘಟನೆ ಅಲ್ಲ, ಇದು ಬಡ ಮಹಿಳೆಯರ ನಂಬಿಕೆ, ಆಸೆ ಮತ್ತು ನಿರಾಸೆಯ ಕತೆ. ಕೆಆರ್ಪುರದ ಬೆಳ್ಳೆಕೆರೆಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ. ದೊಡ್ಡ ನಾಯಕರು ಬರ್ತಾರೆ, ಸೀರೆ ಕೊಡ್ತಾರೆ, ಊಟ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಹಲವಾರು ಮಹಿಳೆಯರು ಆಗಮಿಸಿದ್ದರು. ಆದರೆ ಅಲ್ಲಿ ಕಂಡದ್ದು ಆಸೆಯಲ್ಲ, ನಿರಾಸೆ. ಸೀರೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಂದ ಮಹಿಳೆಯರು ಟೋಕನ್ ಇಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಸ್ಥಿತಿಯಿಂದ ಹಿಂತಿರುಗಬೇಕಾದ ಪರಿಸ್ಥಿತಿ. ಇನ್ನೊಂದೆಡೆ ಬಿಸಿಲಲ್ಲಿ ಗಂಟೆಗಟ್ಟಲೆ ನಿಂತ ಮಹಿಳೆಯರಿಗೆ ಕುಡಿಯಲು ನೀರು ಕೂಡ ಸಿಗಲಿಲ್ಲ ಅನ್ನೋ ಆಕ್ರೋಶ ಕೇಳಿಸಿತು. ಇದರಲ್ಲಿ ಮತ್ತೊಂದು ದುಃಖದ ಸಂಗತಿ, ಸೀರೆಗಾಗಿ ಬಂದ ಮಹಿಳೆಯೊಬ್ಬರ ಚಿನ್ನದ ಓಲೆ ಕಾಣೆಯಾಗಿದ್ದು ಆಕೆ ಕಣ್ಣೀರಿಟ್ಟು ಅಳುತ್ತಾ ನೋವು ಹಂಚಿಕೊಂಡರು. ನಾವು ನಂಬಿಕೆ ಇಟ್ಟು ಬಂದಿದೆ ತಪ್ಪ ಅನ್ನೋ ಪ್ರಶ್ನೆ ಅಲ್ಲಿದ್ದವರ ಮನಸ್ಸು ತಟ್ಟಿತು. ಸಚಿವರ ಮುಂದೆ ಜನ ಸೇರಿಸಲು ಮಾಡಿದ್ದ ಈ ಕಾರ್ಯಕ್ರಮ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಬಡವರ ಭಾವನೆಗಳನ್ನು ಬಳಸಿಕೊಂಡು ನಂತರ ಅವರನ್ನು ನಿರ್ಲಕ್ಷಿಸುವ ಈ ರೀತಿಯ ಘಟನೆಗಳು ನಿಜವಾಗಿಯೂ ಬೇಸರದ ಸಂಗತಿ. ಇದು ಕೇವಲ ಒಂದು ಕಾರ್ಯಕ್ರಮದ ಗೊಂದಲವಲ್ಲ, ಜನರ ವಿಶ್ವಾಸದ ಮೇಲೆ ಬಿದ್ದ ದೊಡ್ಡ ಪರಿಣಾಮ. ಈ ಜನಗಳು ಸರಿ ಇಲ್ಲ. ಏನ್ ಜನಗಳು ಅಟ್ಲೀಸ್ಟ್ ನಾನು ಆಚೆ ಬಿಟ್ಬಿಟ್ರೆ ಅಂತ ಬೇಡಾಡ್ತೀನಿ. ಯಾರು ಆಚೆ ಬಿಟ್ಟಿಲ್ಲ. ನಮ್ಮ ಪ್ರಾಣ ಹೋಗಿದ್ರೆ ಪ್ರಾಣ ಕೊಡ್ತಾರೆ ಈ ಜನಗಳು. ಅಲ್ಲೇ ಹೋಯ್ತು, ಓಕೆ ನೋಡಿ ಒಂದ್ತೀವಿ. ನಾನೇ ಸುಳ್ಳು ಹೇಳ್ತೀನಿ. ನೋಡಿ ಒಂದಿನ ಹೋಗಿದೆ, ನಮ್ಗೆ ಯಾರು ಕೊಡ್ತಾರೆ ಇವಾಗ? ಟೋಕನ್ ಕಳೆದೋಗಿದೆ. ಅವ್ರು ಏನಂತಾರೆ, ಟೋಕನ್ ಇರೋರು ಹೋಗಿ ಟೋಕನ್ ಇರೋರು ಕುತ್ಕೊಂಡು ನಾನು ಇಷ್ಟು ಮಾಡ್ತಿದ್ದೇನೆ, ನಾನು ಟೋಕನ್ ಇದ್ರೆ ನಾನು ಇರ್ಬೇಕು, ಇಲ್ಲ ನಾನು ಹೋಗ್ಬೇಕಾ? ಟೋಕನ್ ಇದೆ ಕೊಡ್ತಾ ಇಲ್ಲ. ನೀರು ಬೇಕು ನನಗೆ, ಅವಾಗಿಂದ ನೀರು ಕೇಳ್ತಾ ನೀರಿಗೆ ನಿಮ್ಗೆ ಸೌಕರ್ಯ ಮಾಡಿದ್ದೀವಿ. ಕುಡಿಯೋ ನೀರು ಟ್ಯಾಂಕರ್ ತರಿಸಿದ್ದೀವಿ. ದುಡ್ಡು ಕೊಟ್ಟು ಕ್ಯಾನ್ ತಗೊಂಡ್ಬಂದು ಅವ್ರವ್ರಿಗೆ ಕೊಡ್ತಾವ್ರೆ, ನಮ್ಗೆ ಕೊಡ್ತಾ ಇಲ್ಲ. ನಿಮ್ಗೂ ಕೊಡ್ತಾರೆ. ದಯಮಾಡಿ ಕಾರ್ಯಕರ್ತರು ಇಲ್ಲಿಗೆ ತಗೊಂಬನ್ನಿ. ಇಲ್ಲಿಂದ ಲೈನ್